ನಿನಗೆ ಕ್ರಾಂತಿ ತರ್ತೀವಿ. ಮುಂದಿನಲ್ಲಿ ರೈತರ ಸಂಖ್ಯೆ ಬಂದ್ರೆ ನಿಮ್ಗೆ ಗೊತ್ತಿಲ್ಲ, ಅಲ್ಪಸಂಖ್ಯಾತರು ಓಲೈಕೆ ಮಾಡ್ಕೊಂಡ್ರೆ ನಿಮ್ಗೆ ಹೆಂಗೆ ಮಾಡ್ಕೋ. ಇವತ್ತು ದೇವಸ್ಥಾನ ಪಕ್ಕದಲ್ಲಿದ್ದ ದೇವಸ್ಥಾನ ಬರೀತಾರೆ, ರೈತ ಜಮೀನಿದ್ದು ರೈತ ಜಮೀನು ಬರೀತಾರೆ. ಈಗಾಗಲೇ ನಾವು ಇರ್ತಕ್ಕಂಥ ತಹಸೀಲ್ದಾರ್ ಮನವಿ ಕೂಡ ಕೊಟ್ಟಿದ್ದೀವಿ. ಅವ್ರು ಇರ್ತಕ್ಕಂಥ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಎಂಟ್ರಿಗಳನ್ನ ಕೂಡ ಕೇಳಿದ್ದೀವಿ. ಎಲ್ಲೆಲ್ಲಿ ಅವರೆಲ್ಲ ಒಂದು ಮಾಡಿರ್ತಕ್ಕಂಥ ಎಂಟ್ರಿಗಳು ಎಲ್ಲಿ ನಿಮ್ಮ ಪಾಲನೆ ಮಾಡಿಲ್ಲ, ಆ ಪಾಲನೆ ನಾವೊಂದು ವಿರುದ್ಧ ಮಾಡಿ ಹೋರಾಟ ಮಾಡಿ ತಗ್ಸೋವ್ರಿಗೂ ಹೋರಾಟ ಮಾಡಬೇಕಂತ ತೀರ್ಮಾನ ಮಾಡಿ ಇವತ್ತು ಎಲ್ಲ ಸಂಘಟನೆಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ಬೃಹತ್ ಪ್ರತಿಭಟನೆ ಮಾಡಿದ್ದೀವಿ. ಈ ಪ್ರತಿಭಟನೆ ಇವತ್ತು ನಿಲ್ಲಲ್ಲ, ಪಾಣಿ ಎಂಟ್ರಿ ತೆಗೆಯೋವರೆಗೂ ನಮ್ಮ ಹೋರಾಟ ಇರುತ್ತೆ. ಮಾರಿ ಹಬ್ಬ ಆಗಿದೆ. ಇದೇ 3 ವರ್ಷ ಸರ್ಕಾರದೊಳಗಡೆ ಇವತ್ತೇನು 16,000 ಎಕರೆ 20,000 ಎಕರೆನ ಪಾಣಿ ಯಂತ್ರ ಮಾಡಿರೋದು, ಇನ್ನು 1 ವರ್ಷ ಬಿಟ್ರೆ ಇವತ್ತು ಮನೆಗಳ ಮಠಗಳ ಬರ್ಕೊಳ್ಳೋದು ಇವತ್ತು ಕಾಣಿಸ್ತಾ ಇದೆ. ಇವತ್ತು ದೊಡ್ಡ ಮಟ್ಟಕ್ಕೆ ನಮ್ಮ ರಾಜ್ಯದ ಹೋರಾಟ ಮೋದಿಯವರಿಗೆ ತಲುಪಿದೆ. ಮೋದಿಯವರು ಈಗಾಗಲೇ ಕ್ಯಾಬಿನೆಟ್ ಅಲ್ಲಿ ವಕ್ಫ್ ಬೋರ್ಡ್ಗೆ ಗಾಚಾರ ಬಿಡೋದಕ್ಕೆ ಏನ್ ಮಾಡಬೇಕು ಎಲ್ಲ ಮಾತಾಡ್ತಾರೆ. ಈ ಸರಿ ಪಾರ್ಲಿಮೆಂಟ್ ಅಲ್ಲಿ ಅವ್ರು ಏನ್ ಕಾನೂನು ತರಬೇಕು ಅಂತಕ್ಕಂಥದ್ದು ಅವ್ರು ಮುಟ್ಟೋವರೆಗೂ ನಮ್ಮ ರೈತರು ಸಂಘಟನೆಗಳು ಹೇಳಿಲ್ಲ ಅಂತ ಹೇಳಿದ್ರೆ ಮನೆ ಉಳಿಯಲ್ಲ, ಮಠ ಉಳಿಯಲ್ಲ. ದಯಮಾಡಿ ಇವತ್ತು ಏನು ರೈತರಿಗೆ ಅನ್ಯಾಯ ಆಗಿದೆ, ಈ ಅನ್ಯಾಯದಲ್ಲಿ ಆ ಪಾಣಿಯಲ್ಲಿ ಎಂಟ್ರಿ ತೆಗೆಯೋವರೆಗೂ ಜಮೀರ್ ನಿಮ್ಗೆ ಜನ ಇವತ್ತು ಕಾಟ ಕಳಿಸ್ತಾ ಇದ್ದಾರೆ, ದೊಡ್ಡ ಮಟ್ಟದ ಕಾಲ ಕಳಿಸ್ತಾರೆ. ಸಿದ್ದರಾಮಯ್ಯ ನೀವು ಮೈಸೂರು ಪೇಟೆ ಹಾಕಿದ್ರೆ ಪಕ್ಕದ ತಂತ್ರ ಎಷ್ಟೊಂದು ಇನ್ನೊಂದು ಪೇಟೆ ಕೊಟ್ರೆ ತಲೆ ಮಾಡಿಸ್ತೀರಾ? ಹೇಳಿ, ನಿಮ್ಗೆ ದಾಖಲೆ ಬಂದಿದೆ, ನಿಮ್ಗೆ ಮುಂದಿನಲ್ಲೇ ಪೇಟೆ ಹಾಕೋದಲ್ಲ. ನಮ್ಮ ರೈತರು ಪಂಚಾಯತ್ ಬರ್ತಾರೆ,